ನಮಸ್ಕಾರ ರೀ ಎಲ್ರಿಗೂ. ಇವತ್ತು ಮತ್ತೆ ನಾವು ಹೂ ಇಂದ ಮತ್ತು ಹೂಸಿಂದ ಹೆಂಗೆ ಕ್ವಶನ್ ಮಾಡೋದಂತ ಕಲಿಯೋಣ ನೋಡಿ. ಹೂ ಅಂದರೆ ಯಾರು, ಹೂಸ್ ಅಂದರೆ ಯಾರ, ಜಸ್ಟ್ ಲಿಟಲ್ ಡಿಫ್ರೆನ್ಸ್ ಇದೆ ಸ್ವಲ್ಪ ನೋಡಿ. ಅಂದರೆ ತುಂಬ ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಏನಂದರೆ ಹೂ ಅಂದರೆ ಯಾರು, ಹೂಸ್ ಅಂದರೆ ಯಾರ. ಫಸ್ಟ್ ಕ್ವಶನ್ ಏನಿದೆ ನೋಡಿ, ಹೂ ಹಿಟ್ ಹೂಮ್ ಅಂದ್ರೇನು? ಹೂ ಹಿಟ್ ಹೂಮ್ ಅಂದರೆ ಯಾರು ಯಾರಿಗೆ ಹೊಡೆದ್ರು ಅನ್ನಂಗೆ. ನೆಕ್ಸ್ಟ್ ಕ್ವಶನ್ ಏನು, ಹೂಸ್ ಆರ್ ದೀಸ್ ಬೂಟ್ಸ್ ಅಂದರೆ ಈ ಬೂಟ್ಸ್ ಯಾರಿಗೂ ಅಂತ ಕೇಳಬೇಕಂದಾಗ ಹೂಸ್ ಆರ್ ದೀಸ್ ಬೂಟ್ಸ್ ಅಂತ ಕೇಳಬೇಕು. ಬೂಟ್ಸ್ ಅಂದ್ರೇನು? ಇಲ್ಲಿ ಶೂಸ್ ಅಂದಂಗೆ. ಇಲ್ಲಿ ಬರೆದಿದ್ದೀನಿ ನೋಡಿ, ಬೂಟ್ಸ್ ಅಂದ್ರೇನು? ಶೂಸ್ ಅಂದಂಗೆ. ನೀವು ಈ ರೀತಿನೂ ಅನ್ಬೋದು, ಹೂಸ್ ಬೂಟ್ಸ್ ಆರ್ ದೀಸ್ ಅಂತಲೂ ಹೇಳ್ಬೋದು. ಇಲ್ಲಿ ನೋಡಿ, ಹೂಸ್ ಬೂಟ್ಸ್ ಆರ್ ದೀಸ್ ಅಂದಿದೆ, ಇಲ್ಲಿ ಹೂಸ್ ಆರ್ ದೀಸ್ ಬೂಟ್ಸ್. ಇವ್ಯಾವ ಟೂ ಆಪ್ಷನ್, ನಿಮ್ಗೆ ಎರಡು ಆಪ್ಷನ್ ಇದೆ. ಈ ಬೂಟ್ಸ್ ಯಾರು ಅಂತ ಕೇಳೋಕ್ಕೆ ನೀವು ಎರಡು ರೀತಿ ಕೇಳ್ಬೋದು. ಒಂದೇನಂತೆ ಹೂಸ್ ಬೂಟ್ಸ್ ಆರ್ ದೀಸ್ ಅಥವಾ ಹೂಸ್ ಆರ್ ದೀಸ್ ಬೂಟ್ಸ್ ಅಂತ ಕೇಳ್ಬೋದು. ಬೂಟ್ಸ್ ಅಂದ್ರೇನು? ಶೂಸ್ ಅಂದಂಗೆ ಅಲ್ವಾ, ನಾವು ಹಳೆ ಜಮಾನದಲ್ಲಿ ಅಂತ ಇದ್ವಿ. ಅದಲ್ಲದೆ ಬೂಟ್ಸ್ ಅಂದರೆ ಬೇರೆ ಪ್ಯಾಟರ್ನಲ್ಲಿ ಬರುತ್ತದೆ ಬೂಟ್ಸ್. ಸೊ ಅವಕ್ಕೆ ನಾವೇನಂತೀವಿ ಬೂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಏನಿದೆ, ಶಿ ಆಸ್ಕ್ಡ್ ಮೀ ಹೂಸ್ ಕೋಟ್ ಐ ವಾಸ್ ವೇರಿಂಗ್. ಅವಳು ನನ್ನ ಕೇಳಿದ್ಲು ನಾನು ಯಾರು ಕೋಟ್ ಹಾಕ್ಕೊಂಡಿದ್ದೀನಿ ಅಂತ. ಓಕೆ, ಇಲ್ಲಿ ಕೋಟ್ ಅನ್ಬೋದು, ನೀವು ಬೇರೆ ಏನೋ ಒಂದು ಹಾಕ್ಕೊಬೋದು. ಇಲ್ಲಿ ಏನಂತ, ಶಿ ಆಸ್ಕ್ಡ್ ಮೀ ಹೂಸ್ ಶರ್ಟ್ ಐ ವಾಸ್ ವೇರಿಂಗ್. ಅವಳು ನನ್ನ ಕೇಳಿದ್ಲು ನಾನು ಯಾರು ಶರ್ಟ್ ಹಾಕ್ಕೊಂಡಿದ್ದೀನಿ ಅಂತ, ಹಂಗೂ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಇನ್ ಹೂಸ್ ಡೆಸ್ಕ್ ವಾಸ್ ಇಟ್ ಫೌಂಡ್. ಅದು ಯಾರ ಡೆಸ್ಕಲ್ಲಿ ಸಿಕ್ತು ನಿಮಗೆ? ಅದು ಯಾರ ಡೆಸ್ಕಲ್ಲಿ ಸಿಕ್ತು ಅಂತ ಕೇಳಬೇಕಂದಾಗ ಇನ್ ಹೂಸ್ ಡೆಸ್ಕ್ ವಾಸ್ ಇಟ್ ಫೌಂಡ್ ಹಿಂಗೂ ಕೇಳ್ಬೋದು. ಇನ್ನೊಂದು ಆಪ್ಷನ್ ಇದೆ ನೋಡಿ ನಿಮ್ಗೆ, ಏನಂತ, ಹೂಸ್ ಡೆಸ್ಕ್ ವಾಸ್ ಇಟ್ ಫೌಂಡ್ ಇನ್ ಅಂದರೂ ಒಂದೇನೆ. ಇಲ್ಲಿ ನೋಡಿ, ಹೂಸ್ ಡೆಸ್ಕ್ ಅಂತ ಡೈರೆಕ್ಟ್ಲಿ ನಾವು ಇಲ್ಲಿ ತೊಗೊಂಡ್ಬಿಟ್ಟಿದ್ದೇವೆ. ಹೂಸ್ ಡೆಸ್ಕ್ ವಾಸ್ ಇಟ್ ಫೌಂಡ್ ಇನ್ ನಾವು ಇಲ್ಲಿ ಲಾಸ್ಟ್ ಹಾಕಿದ್ದೇವೆ, ಇಲ್ಲಿ ಫಸ್ಟ್ ಹಾಕಿದ್ದೇವೆ, ಅಷ್ಟೇ ಡಿಫ್ರೆನ್ಸ್. ಓಕೆ, ಬೋತ್ ಆರ್ ಸೇಮ್ ಮೀನಿಂಗ್. ಎರಡು ಮೀನಿಂಗ್ ನಿಮಗೆ ಒಂದೇ ಕೊಡುತ್ತೆ. ಹೂಸ್ ಡೆಸ್ಕ್ ವಾಸ್ ಇಟ್ ಫೌಂಡ್ ಇನ್ ಪದೇ ಪದೇ ಹೇಳೋಕೆ ಪ್ರಾಕ್ಟೀಸ್ ಮಾಡಿ ಇದನ್ನು, ಅಂದರೆ ಯು ಕ್ಯಾನ್ ರಿಮೆಂಬರ್ ಇಟ್. ಓಕೆ, ಲಾಸ್ಟ್ ಕ್ವಶನ್ ಏನಿದೆ ನೋಡಿ, ವಿ ಆರ್ ಮೀಟಿಂಗ್ ಎಟ್ 9. ನಾವು 9 ಗಂಟೆಗೆ ಮೀಟ್ ಮಾಡ್ತಾ ಇದ್ದೀವಿ. ಅವಾಗ ಒಬ್ಬನ ಕ್ವಶನ್ ಕೇಳ್ತಾನೆ, ಏನಂತ, ಇನ್ ಹೂಸ್ ಹೌಸ್, ಯಾರ ಮನೆಯಲ್ಲಿ, ಯಾರ ಮನೆಯಲ್ಲಿ ನೋಡಿ, ಇನ್ ಹೂಸ್ ಹೌಸ್. ಈ ರೀತಿ ನೀವು ಹೂಸಿಂದ ಮತ್ತು ಹೂವಿಂದ ಕ್ವಶನ್ ಸುಮಾರಾಗಿ ಮಾಡ್ಬೋದು. ಸುಮಾರಾಗಿ ಮಾಡೋದು ಬೇಡ. ಈ ಒಂದು 6 ಕ್ವಶನ್ನ ಆ್ಯಕ್ಚುಲಿ ಇದರಲ್ಲಿ 5 ಕ್ವಶನ್ಸ್ ಇದ್ದಾವೆ, ಎರಡೇನಿದ್ದಾವೆ ರಿಪೀಟ್ ಆಗಿದ್ದಾವೆ, ಬಟ್ ಡಿಫ್ರೆಂಟ್ ಆಗಿದ್ದಾವೆ ಅಷ್ಟೇ. ಸೊ ಈ ಕ್ವಶನ್ಸ್ನ ಪದೇ ಪದೇ ಕೇಳಿ. ಹೂ ಹಿಟ್ ಹೂಮ್, ಹೂಸ್ ಆರ್ ದೀಸ್ ಬೂಟ್ಸ್, ಹೂಸ್ ಬೂಟ್ಸ್ ಆರ್ ದೀಸ್, ಶಿ ಆಸ್ಕ್ಡ್ ಮೀ ಹೂಸ್ ಕೋಟ್ ಐ ವಾಸ್ ವೇರಿಂಗ್, in whose desk was it found, whose desk was it found in, we are meeting at 9, in whose house. See, this is how you repeat it again and again. ಇದೇ ರೀತಿ ನೀವು ಪದೇ ಪದೇ ರಿಪೀಟ್ ಮಾಡಿ ಹೇಳಬೇಕು. ಇದು ಒಂದು ಸಾರಿ ನಾನು ನಿಮ್ಗೆ ಹೇಳಿದೆ, ಹೀಗೆ ನೀವು ಹೇಳಿದ್ರೆ ಈಸಿಯಾಗಿ ಬರುತ್ತೆ ಇಂಗ್ಲೀಷ್. ಓಕೆ, ಫಸ್ಟಿಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಈ ರೀತಿ ಕ್ವಶನ್ ಮಾಡೋಕ್ಕೆ, ಆಮೇಲೆ it becomes normal for you. Thank you so much for watching, my dear folks.